ಬಿಫೋರ್ ಇಂಜಿನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ 5 to 6 ಸೆಕೆಂಡ್ ಯು ನೀಡ್ ಟು ಡೂ ಸಮ್ ಐಡಲ್, ಬಿಕಾಸ್ ಫ್ಯೂಲ್ ಇಂಜೆಕ್ಟರ್ ಏನ್ ಮಾಡುತ್ತೆ, ನಿಮಗೆ ಆ ಫ್ಯೂಲ್ ನ ಇಂಜೆಕ್ಟ್ ಮಾಡುತ್ತೆ ಇಂಜನ್ ಅಲ್ಲಿ ವಿತಿನ್ 5 ಸೆಕೆಂಡ್. ದೆನ್ ಯು ಸ್ಟಾರ್ಟ್ ದಿ ಇಂಜನ್. ನಂದು ಇವತ್ತು ಬೈ ಲಕ್ಕಿಲಿ ನಾನು ಎಕ್ಸ್ಟೆಂಡ್ ವ್ಯಾರಂಟಿ ಮಾಡಿಸಿದ್ದೆ, ಹಂಗಾಗಿ 12,000 ಏನು ಖರ್ಚಾಯ್ತು ಅದು ನನ್ನ ಎಕ್ಸ್ಟೆಂಡ್ ವ್ಯಾರಂಟಿಯಲ್ಲಿ ಕವರ್ ಆಯ್ತು. ಸೊ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಂದು ಫ್ಯೂಲ್ ಇಂಜೆಕ್ಟರು ಮತ್ತೆ ಥ್ರಾಟಲ್ ಎರಡೂ ರಿಪೇರಿ ಮಾಡಿಕೊಟ್ರು ರಾಯಲ್ ಎನ್ಫೀಲ್ಡ್ ಕಡೆ. ಇವತ್ತು ಈವ್ನಿಂಗ್ ನನ್ನ ಬೈಕ್ ಡೆಲಿವರಿ ಆಯ್ತು, 12,000 ಬಿಲ್ ಆಯ್ತು. ಸೊ ನಾವು ವರ್ಕಿಂಗ್ ಈಸ್ ಗುಡ್, ವರ್ಕಿಂಗ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ತುಂಬಾ ಜನ ಹೇಳ್ತಿರ್ತಾರೆ ಎಕ್ಸ್ಟೆಂಡ್ ವ್ಯಾರಂಟಿ ತಗೋಕ್ ಹೋಗಬೇಡಿ, ಸುಮಾರು ಸಲ ಬೈಕ್ ಎಲ್ಲ ಚೆನ್ನಾಗೇ ನಡೆಯುತ್ತೆ, ಎಲ್ಲ ಗಿಮಿಕ್ ಕಂಪನಿದು ಅದು ಇದು ಅಂತ. ಬಟ್ ದಯವಿಟ್ಟು ಹೇಳ್ತಾ ಇದ್ದೀನಿ, ಎಸ್ಪೆಷಲಿ 350+ ಇಂಜನ್ ಇರೋರು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಕ್ಸ್ಟೆಂಡ್ ವ್ಯಾರಂಟಿ ತಗೊಳ್ಳಿ. 12,500 ಬಿಲ್ ಆಯ್ತು. ಬಿಕಾಸ್ ಆಫ್ ಐ ಟುಕ್ ಎಕ್ಸ್ಟೆಂಡ್ ವ್ಯಾರಂಟಿ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಂದೆಲ್ಲ ಕೆಲಸ ಮುಗಿದೋಯ್ತು. ಸೊ ಅಸಲು ಹೇಳ್ತಾ ಇದ್ದೀನಿ, ಪರ್ಫಾರ್ಮೆನ್ಸ್ ಇಶ್ಯೂ ಬಂತು ಅಂದ್ರೆ ಆ ಟೈಮಲ್ಲಿ ಯಾವುದೇ ಪಾರ್ಟ್ ಇರಲಿ ಅದನ್ನು ರಿಪ್ಲೇಸ್ ಮಾಡೇ ಮಾಡ್ತಾರೆ. ಸೊ ದಯವಿಟ್ಟು ನೆಕ್ಸ್ಟ್ ಟೈಮ್ ಯಾರೇ ಎಕ್ಸ್ಟೆಂಡ್ ವ್ಯಾರಂಟಿ ತಗೋರಿದ್ರೆ ಶೋರೂಮ್ ತಗೋ ಟೈಮಲ್ಲೇ ತಗೊಂಡ್ಬಿಡಿ. ಇಲ್ಲ ನಿಮ್ಗೆ ಅಷ್ಟಿಲ್ಲ ಅಂತಂದ್ರೆ ಲಾಸ್ಟ್ ಸರ್ವಿಸ್ ಮುಗಿಯೋ ಟೈಮಲ್ಲೂ ನೀವು ತಗೋಬಹುದು, ಕೆಲವೊಂದ್ಸಲ ರಿಕ್ವೆಸ್ಟ್ ಮಾಡಿಬಿಟ್ಟು, ಅದರದ್ದೇನು ಪ್ರಾಬ್ಲಮ್ ಇಲ್ಲ. ಬಟ್ 50,000 ಇಲ್ಲ 5 ವರ್ಷ ದ ವ್ಯಾರಂಟಿ ಗೋಯಿಂಗ್ ಟು ಬಿ ಅವೈಲೇಬಲ್. ಓಕೆ, ಥ್ಯಾಂಕ್ ಯು.